ಹಾಯ್ ಎಲ್ರಿಗೂ ನಮಸ್ಕಾರ. 2024 ಕಳೆದು 2025ಕ್ಕೆ ನಾವೆಲ್ಲರೂ ಕಾಲಿಟ್ಟಿದ್ದೀವಿ. ನನಗೆ ಗೊತ್ತಿರುವಂತಹ ಕೆಲವೊಂದಿಷ್ಟು ಮೋಟಿವೇಶ್ನಲ್ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೆಳಗ್ಗೆ 4 ಗಂಟೆಗೆ ಏಳೋದು ತುಂಬಾ ಕಷ್ಟ. ನೀವು ನನ್ನನ್ನು ನೋಡ್ತಾ ಇರ್ಬೋದು, ಕಣ್ಣು ಬಿಡೋಕ್ಕಾಗಲ್ಲ, ಅಷ್ಟು ನಿದ್ದೆ. ಅದರಲ್ಲೂ ಇವಾಗ ವಿಂಟರ್ ಸೀಸನ್, ಚಳಿಗಾಲ, ಈ ಟೈಮಲ್ಲಂತೂ ಎದ್ದೇಳೋದಕ್ಕೆ ಆಗಲ್ಲ. ಆದರೂ ನಾನು ಯಾಕೆ ಇಷ್ಟೆಲ್ಲ ಸರ್ಕಸ್ ಮಾಡಿ ಹೇಳ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಮೋಟಿವೇಟ್ ಆಗಬಹುದು. ಎಷ್ಟೋ ವರ್ಷಗಳು ಕಳೆದರೂ ಬದಲಾಗಬೇಕು ಅಂತ ಅಂದ್ಕೊಂಡ್ರು ಬದಲಾಗದೇ ಇರೋವಂತಹ ಮನಸ್ಸುಗಳು ತುಂಬ ಜನ ಇರ್ತೀರ. ಸೊ ಅಂಥವ್ರಿಗೆ ಈ ವಿಡಿಯೋ ಒಂದು ಮೋಟಿವೇಟ್ ಆಗಬಹುದು ಅಂತ ನಾನು ಅಂದ್ಕೊಳ್ತೀನಿ. ಬಿಕಾಸ್ ಪ್ರತಿ ಸರಿನೂ ಏನಾದರೂ ಒಂದು ಚೇಂಜಸ್ ಮಾಡ್ಕೊಳ್ಬೇಕು ನಮ್ಮ ಲೈಫಲ್ಲಿ ಅಂತ ಅಂದ್ಕೊಳ್ಳೋದ್ರಲ್ಲೇ ಕಳೆದೋಗ್ಬಿಟ್ಟಿರುತ್ತೆ ಕೆಲವ್ರ ಜೀವನ. ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದೇ ಇಲ್ಲ. ಇವತ್ತಲ್ಲ ನಾಳೆ, ನಾಳೆ ಅಲ್ಲ ಮುಂದಿನ ವರ್ಷ ಅಲ್ಲ ಇನ್ನೊಂದು ವರ್ಷ ಅಂತ ನೀವು ವರ್ಷಗಳು ಕಳೆದರೂ ವರ್ಷಗಳು ಮುಂದೆ ಹೋಗ್ತಾ ಇರುತ್ತೆ ಕಳೆದು, ಆದರೆ ನೀವು ಹಿಂದೆ ಉಳ್ಕೊಂಡು ಬಿಡ್ತೀರ. ಬನ್ನಿ, ಬದಲಾಗಬೇಕು ಅಂತ ಅಂದ್ಕೊಂಡ್ರು ಬದಲಾಗದೇ ಇರೋ ಎಷ್ಟೋ ಮನಸ್ಸುಗಳು ಈ ವರ್ಷದಿಂದಾದರೂ ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆಯನ್ನು ತನ್ನಿ. ನನ್ನ ಮಾರ್ನಿಂಗ್ ರೂಟೀನ್ ನೀವೆಲ್ಲರೂ ನೋಡೇ ಇರ್ತೀರ. ಸೊ ಸಾಕಷ್ಟು ವೀಡಿಯೋಗಳನ್ನ ಮಾರ್ನಿಂಗ್ ರೂಟೀನ್ ವೀಡಿಯೋನ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಇದು ಕೂಡ ಹಾಗೆ. ನಮ್ಮನೆಯಲ್ಲಿ ಮಿಯಾ ಅಂತ ಇದ್ದಾಳೆ, ನಿಮಗೆಲ್ರಿಗೂ ಗೊತ್ತು. ಅವಳು ನಮ್ಮನೆ ಅಲ್ರಾಮ್ ಅಂತಲೇ ಹೇಳ್ಬೋದು. ಬಿಕಾಸ್ ಅವಳು ಮಾರ್ನಿಂಗ್ 3:30ಇಂದನೇ ಸ್ಟಾರ್ಟ್ ಮಾಡ್ಕೊಳ್ತಾಳೆ ನಮ್ಮನ್ನು ಏಳ್ಸೋ ಕೆಲಸನ. ಸೊ ಅವಳು ಮಾರ್ನಿಂಗ್ ಏಳೋದೇ 3:30ಗೆ. ಸೊ ನಮ್ಮನ್ನು ಕೂಡ ಬಿಡಲ್ಲ. ಬೆಡ್ಶೀಟ್ ಎಳೆಯೋದು, ಕಾಲು ಕಚ್ಚೋದು, ಈ ಥರ ಎಲ್ಲ ಮಾಡಿ ನಾವು ಏಳಲೇಬೇಕು, ಆ ರೀತಿ ಮಾಡ್ತಾಳೆ. ನಾನು ಪ್ರತಿ ಸರಿ ಹೇಳ್ತಾ ಇರ್ತೀನಿ, ನಿಮ್ಮ ಲೈಫ್ನ ಕಂಫರ್ಟ್ ಝೋನಿಗೆ ತೊಗೊಂಡು ಬರಬೇಡಿ. ಬಿಕಾಸ್ ನೀವಿವಾಗ ತುಂಬ ಕಂಫರ್ಟ್ ಝೋನ್ ಅಂದರೆ ಬೆಳಗ್ಗೆ ಲೇಟಾಗಿ ಹೇಳೋದು, ತುಂಬ ಲೇಸಿಯಾಗಿರೋದು, ಅದೆಲ್ಲ ಇವಾಗ ನಿಮಗೆ ಕಂಫರ್ಟಬಲ್ ಅಂತ ಅನಿಸುತ್ತೆ. ಆದರೆ ಒಂದಲ್ಲ ಒಂದು ದಿನ ಅದು ನಿಮ್ಮ ಲೈಫಲ್ಲಿ ಅನ್ಕಂಫರ್ಟಬಲ್ ಮಾಡುತ್ತೆ. ಸೊ ಹಾಗಾಗಿ ನಾವು ಒಂದಿಷ್ಟು ದೇಹನ ದಂಡಿಸ್ಬೇಕು. ಇದರಿಂದ ನೀವು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಆ್ಯಕ್ಚುಲಿ ಸೈಂಟಿಫಿಕಲಿ ನೋಡಿದ್ರೂ ಹಾಗೆ ನಾವು ಆಧ್ಯಾತ್ಮಿಕವಾಗಿ ನೋಡಿದ್ರೂ ಎಲ್ಲ ರೀತಿಯಿಂದನೂ ಈ ಟೈಮ್ಗೆ ಹೇಳೋದು ತುಂಬ ಒಳ್ಳೆಯದು. ಬೇಗ ಹೇಳೋದ್ರಿಂದ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ, ನಿಮ್ಮ ಕೆಲಸಗಳು ಬೇಗ ಆಗುತ್ತೆ, ಈ ಒಂದು ಟೈಮಲ್ಲಿ ಒಂದು ಫ್ರೆಶ್ ಏರ್ ಸಿಗುತ್ತೆ, ಹಾಗೆ ನಿಮ್ಮ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹೆಲ್ತ್ ಅಂದ ತಕ್ಷಣ ನಮ್ಮ ಹೆಲ್ತಿ ಮಲ್ಟಿಗ್ರೈನ್ ಮಾಲ್ಟ್ ಪೌಡರ್ ಇದು ನಮಗೆ ಪೋಸ್ಟಲ್ಲಿ ರಿಟರ್ನ್ ಬಂದಿತ್ತು. ಕೆಲವೊಂದು ಸರಿ ಅಡ್ರೆಸ್ ಮಿಸ್ ಆದಾಗ, ಕಸ್ಟಮರ್ ಸರಿಯಾಗಿ ಅಡ್ರೆಸ್ ಕೊಡದೇ ಇದ್ದಾಗ ಈ ರೀತಿಯಾಗಿ ರಿಟರ್ನ್ ಬರುತ್ತೆ. ರಿಟರ್ನ್ ಬಂದಿದ್ದು ನಾನು ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡಲ್ಲ, ಅದನ್ನು ಮತ್ತೆ ನಮ್ಮ ಫ್ಯಾಮಿಲಿಯಲ್ಲಿ ಯೂಸ್ ಮಾಡ್ತೀವಿ. ಇಲ್ಲಿ 2 ಸ್ಪೂನು ನಮ್ಮ ಮಲ್ಟಿಗ್ರೈನ್ ಮಾಲ್ಟ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರತಿ ಸರಿನೂ ನಾನು ಮಾಲ್ಟ್ ಮಾಡೋ ವಿಡಿಯೋ ತೋರಿಸಿದ್ದೀನಿ. ಇದು ಕೂಡ ನೀವು ನೋಡ್ಬೋದು ಮಾಲ್ಟ್ ಹೇಗೆ ಮಾಡ್ಕೊಳ್ಳೋದು ಅಂತ. ಮಲ್ಟಿಗ್ರೈನ್ ಮಾಲ್ಟ್ ಪೌಡರ್ ನಮ್ಮ ಲೈಫ್ಗೆ ಎಷ್ಟು ಮುಖ್ಯ, ಯಾಕೆ ನಾವು ಅದನ್ನು ಕುಡಿಬೇಕು ಅಂತ ನೀವೆಲ್ಲರೂ ಕ್ವಶನ್ ಮಾಡಬಹುದು. ಬೆಳಗಿನ ಆಹಾರ ನಾವು ಒಂದು ಒಳ್ಳೆ ರೀತಿಯಲ್ಲಿ ತಗೋಬೇಕು. ನಮ್ಮ ಡೇ ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗಬೇಕು. ನಮ್ಮ ದೇಹಕ್ಕೆ ಒಂದು ಒಳ್ಳೆ ಪ್ರೋಟೀನ್, ಒಂದು ಒಳ್ಳೆ ಆಹಾರ ನಮ್ಮ ದೇಹಕ್ಕೆ ಕೊಟ್ಟಾಗ ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನಿಲ್ಲಿ ಹೊಸ್ಲಿಗೆ ಅರಿಶಿನ ಹಚ್ತಾ ಇದ್ದೀನಿ. ಅರಿಶಿಣನ ನಾನು ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ಆ ಟೈಮಲ್ಲಿ ಹಚ್ತೀನಿ. ಎವ್ರಿ ಡೇ ಏನು ಹಚ್ಚೋದಿಲ್ಲ.
ಸೊ ಇದೊಂದು ಪಾಸಿಟಿವ್ ಅಂತ ಅನಿಸುತ್ತೆ. ಆ್ಯಂಡ್ ಇದು ನನ್ನ ಫ್ರೆಂಡ್ ನನಗೆ ಹೇಳ್ಕೊಟ್ಟಿದ್ದು. ನಾನು ಮಾಮೂಲಿಯಾಗಿ ಬಾಗಿಲು ಸಾರಿಸ್ಬಿಟ್ಟು ಹಾಗೆ ರಂಗೋಲಿ ಹಾಕ್ತಾಯಿದ್ದೆ. ಅವಳು ಇಲ್ಲ ಈ ಥರ ಅರಿಶಿನ ಹಚ್ಚು ತುಂಬ ಚೆನ್ನಾಗೂ ಕಾಣುತ್ತೆ ಆ್ಯಂಡ್ ಒಂದು ಒಳ್ಳೆಯದು ಕೂಡ ಅಂತ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಅವತ್ತಿಂದ ಮಂಗಳವಾರ, ಶುಕ್ರವಾರ ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ ದಿನ ಈ ರೀತಿಯಾಗಿ ಅರಿಶಿನ ಹಚ್ಚಿಬಿಟ್ಟೆ ನಾನು ರಂಗೋಲಿ ಹಾಕೋದು. ಅದಂತೂ ಎಷ್ಟು ಲಕ್ಷಣವಾಗಿ ಹೊಸಲು ಕಾಣುತ್ತೆ ಅಂತಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಮನೆ ಮುಂದೆ ರಂಗೋಲಿ, ದೇವರ ಮನೆ ಮುಂದೆ ರಂಗೋಲಿ, ಇದೆಲ್ಲ ಒಂದು ಪಾಸಿಟಿವಿಟಿನ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ನೀವು ಈ ರೀತಿಯಾಗಿ ಇದ್ದು ನೋಡಿ, ಅದು ಮನೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಏನೇ ಇರಲಿ, ಆದಷ್ಟು ಸ್ವಚ್ಛವಾಗಿ ಈ ರೀತಿಯಾಗಿ ಇಟ್ಕೊಂಡಾಗ ಮನಸ್ಸು ನೆಮ್ಮದಿಯಾಗಿರುತ್ತೆ ನೀವೆಲ್ಲೇ ಇದ್ದರೂ ಕೂಡ. ಜೀವನದಲ್ಲಿ ಕಷ್ಟ, ಸುಖ, ದುಃಖ, ನೋವು, ನಲಿವು ಇದೆಲ್ಲದು ಇದ್ದೇ ಇರುತ್ತೆ. ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಕೂಡ, ಯಾರು ನೋಟಿಸ್ ಮಾಡಿದ್ದೀರಾ ನನಗೆ ಗೊತ್ತಿಲ್ಲ. ಯಾವತ್ತೂ ನಾನು ಹೇಳ್ತೀನಿ, ಆನೆ ಭಾರ ಆನೆಗಿರುತ್ತೆ, ಇರುವೆ ಭಾರ ಇರುವೆಗಿರುತ್ತೆ. ನೀವು ರಿಚ್ ಇದ್ದಾರೆ ಅಂತ ತಕ್ಷಣ ಕೆಲವ್ರನ್ನ ನೋಡಿ ಅವ್ರ ಲೈಫಲ್ಲಿ ಏನೂ ಕಷ್ಟನೇ ಇಲ್ಲ ಅಂದ್ಕೊಳೋದು ತುಂಬ ದೊಡ್ಡ ತಪ್ಪು. ಅದಕ್ಕೆ ನಾನು ಹೇಳಿದ್ದು, ಆನೆ ಭಾರ ಆನೆಗಿದ್ದೇ ಇರುತ್ತೆ, ಇರುವೆ ಭಾರ ಇರುವೆಗಿದ್ದೇ ಇರುತ್ತೆ. ಸೊ ಬಡವರಾದರೂ ಅವ್ರ ಕಷ್ಟ ಇರುತ್ತೆ, ಶ್ರೀಮಂತರಾದರೂ ಅವ್ರ ಕಷ್ಟ ಇದ್ದೇ ಇರುತ್ತೆ. ಸೊ ಹಾಗಾಗಿ ಕಷ್ಟ ಸುಖ ಅನ್ನೋದು ನಮ್ಮ ಜೀವನದ ಹಿಂದೆ ಮುಂದೆ ಬಂದೇ ಬರುತ್ತೆ. ಅದು ನಾವು ಬದುಕಿರೋವರೆಗೂ ಅನ್ನೋದು ಒಂದನ್ನು ಅರ್ಥ ಮಾಡಿಕೊಂಡ್ರೆ ನೀವು ಲೈಫಲ್ಲಿ ತುಂಬ ನೆಮ್ಮದಿಯಾಗಿರ್ತೀರ. ನನ್ನ ಜೀವನದ ಮುಖ್ಯವಾದ ಭಾಗ ಅಂತಂದರೆ ಭಗವದ್ಗೀತೆ. ಈ ಪುರಾಣ ಪುಸ್ತಕಗಳು ಅಂತಲೇ ಹೇಳ್ಬೋದು. ಭಗವದ್ಗೀತೆ, ರಾಮಾಯಣ, ಶಿವಪುರಾಣ, ಹಾಗೆ ಗರುಡ ಪುರಾಣ, ಇನ್ನೂ ಸಾಕಷ್ಟು ಪುಸ್ತಕಗಳಿದೆ. ನಮ್ಮ ಹಿಂದೂ ಗ್ರಂಥಗಳಿದ್ದಾವೆ. ಸೊ ಇದೆಲ್ಲದನ್ನು ನಾವು ನಮ್ಮ ಲೈಫಲ್ಲಿ ಒಂದಿಷ್ಟಾದರೂ ಅಳವಡಿಸ್ಕೊಳ್ಬೇಕು ಅಂತ ನಾನು ಅಂದ್ಕೊಳ್ತೀನಿ. ನೀವು ಅನ್ಬೋದು, ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡಿಬಿಟ್ರೆ ನಮ್ಮ ಲೈಫಲ್ಲಿ ಕಷ್ಟಗಳೇ ಎಲ್ಲ ಇರೋದೇ ಇಲ್ಲ, ನಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ ಅಂತ. ಖಂಡಿತವಾಗ್ಲೂ ಆ ಒಂದು ಕಾರಣಕ್ಕೆ ನಾನು ಬೆಳಗ್ಗೆ ಎದ್ದು ಪೂಜೆ ಮಾಡಲ್ಲ. ಲೈಫಲ್ಲಿ ನಾವು ಪೂಜೆ ಮಾಡಿದ್ರು ಮಾಡಲಿಲ್ಲ ಅಂದರೂ ಕಷ್ಟ ಸುಖಗಳು ಬಂದೇ ಬರುತ್ತೆ. ನಾವೊಂದು ಗ್ರ್ಯಾಟಿಟ್ಯೂಡ್ ಅಂದರೆ ಒಂದು ಧನ್ಯವಾದಗಳು, ನಮ್ಮ ಲೈಫನ್ನು ಇಷ್ಟಾದರೂ ದೇವರು ಚೆನ್ನಾಗಿಟ್ಟಿದ್ದಾನೆ ಅಲ್ವಾ, ಅದಕ್ಕೆ ಒಂದು ಧನ್ಯವಾದನ ತಿಳಿಸ್ಬೇಕು. ಹಾಗೆ ಪ್ರತಿನಿತ್ಯ ದೇವರ ಫೋಟೋ ನೋಡಿದಾಗ ಅದರ ಹಿನ್ನೆಲೆ ಇತಿಹಾಸ ಗೊತ್ತಾಗಬೇಕು. ಪ್ರತಿಯೊಂದು ಯುಗದಲ್ಲೂ ಭಗವಂತ ಒಂದೊಂದು ಅವತಾರಗಳನ್ನು ಎತ್ತಿ ನಮಗೆ ಮಾರ್ಗದರ್ಶನ ನೀಡಿದ್ದಾರೆ. ಸೊ ಹಾಗಾಗಿ ನಾವು ಪ್ರತಿನಿತ್ಯ ಆ ಫೋಟೋಗಳನ್ನ ನೋಡಿದಾಗ, ದೇವರ ಹಿನ್ನೆಲೆಗಳನ್ನ ನಾವು ತಿಳ್ಕೊಂಡಾಗ, ಅವರ ಜೀವನದ ಒಂದಿಷ್ಟು ಅಂಶನಾದರೂ, ಒಂದು ಕಣನಾದರೂ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬಹುದು ಅಥವಾ ರೀಕಾಲ್ ಮಾಡಬಹುದು ಅನ್ನೋ ಒಂದು ಕಾರಣಕ್ಕೆ ಬೆಳಗ್ಗೆ ಎದ್ದು ಪೂಜೆ ಪುನಸ್ಕಾರ ಅಂತ ಮಾಡೋದು ನಾನು ಅರ್ಥ ಮಾಡ್ಕೊಂಡಿರೋದು. ಹೇಗೆ ನೀವು ಭಗವಂತನ ಒಂದು ಅಂಶಗಳನ್ನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತೀರಾ ಅಂತ ನೀವೇನಾದರೂ ಕ್ವಶನ್ ಮಾಡೋದಾದರೆ, ನನ್ನ ಉತ್ತರ ಈಗ ಸೀತಾಮಾತೆಯ ತಾಳ್ಮೆ, ಆ ತಾಳ್ಮೆ ಖಂಡಿತವಾಗ್ಲೂ ಯಾರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ. ಆ ತಾಳ್ಮೆಯಲ್ಲಿ ಒಂದು ಕಣನಾದರೂ ನಾವು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೋದಲ್ವ. ಹಾಗೆ ಹನುಮಂತನ ಭಕ್ತಿ
ಎಸ್, ಹನುಮಂತ ಶ್ರೀರಾಮನ ಮೇಲೆ ಎಷ್ಟು ಭಕ್ತಿ ಇಟ್ಟಿರ್ತಾರೆ. ಸೊ ನಾವು ನಮ್ಮನ್ನು ಪ್ರೀತಿಸೋರಿಗೆ ನಾವು ಎಷ್ಟು ಬೆಲೆ ಕೊಡಬೇಕು, ನಾವೆಷ್ಟು ಬದ್ಧರಾಗಿರಬೇಕು. ಸೊ ಅದನ್ನು ಕೂಡ ನಾವು ಒಂದಿಷ್ಟು ಹನುಮಂತನಿಂದ ಅರ್ಥ ಮಾಡ್ಕೊಳ್ಬೋದಲ್ವಾ. ಸೊ ಹಂಗೆ ಚಿಕ್ಕ ಚಿಕ್ಕ ನಾವು ದೊಡ್ಡದಾಗಿ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಒಂದು ಕಣನಾದರೂ ನಾವು ಅಳವಡಿಸ್ಕೊಳ್ಬೋದು ಅಂತ ಶ್ರೀಕೃಷ್ಣನ ಜಾಣ್ಮೆ. ಸೊ ಇದೆಲ್ಲದೂ ಪ್ರತಿಯೊಂದು ಯುಗದಲ್ಲೂ ನಾನು ಹೇಳಿದ್ನಲ್ಲ, ಭಗವಂತ ನಮಗೆ ಮಾರ್ಗದರ್ಶನ ನೀಡಿದ್ದಾನೆ ಬೇರೆ ಬೇರೆ ಅವತಾರಗಳಲ್ಲಿ. ಸೊ ಬೇರೆ ಬೇರೆ ಯುಗಗಳಲ್ಲಿ ಒಂದೊಂದು ಪುರಾಣಗಳು, ರಾಮಾಯಣ ಆಗಿರಬಹುದು, ಮಹಾಭಾರತ ಆಗಿರ್ಬೋದು, ಈ ಥರದ್ದೆಲ್ಲ. ಸೊ ಇದನ್ನು ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳೋಣ ಒಂದಿಷ್ಟಾದರೂ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಮಾಡೋವಂಥ ಕೆಲಸ ಯಾರೂ ಗುರುತಿಸದೇ ಇರಬಹುದು, ಯಾರೂ ಪ್ರಶಂಸೆ ಕೊಡದೇ ಇರಬಹುದು, ಆದರೆ ಭಗವಂತ ಅನ್ನೋನು ಖಂಡಿತವಾಗ್ಲೂ ಇದ್ದೇ ಇದ್ದಾನೆ. ನಿಮ್ಮ ಪ್ರಯತ್ನ ಜೀವನ ಪರ್ಯಂತ ಇರಲೇಬೇಕು. ಇವತ್ತೇನೋ ಒಂದು ಪ್ರಯತ್ನ ಪಟ್ಟು ಇಲ್ಲ ನಮ್ಮ ಕೈಲಿ ಆಗಲ್ಲ ಅಂತ ಕೂತ್ಕೊಳ್ದಲೇ ನೀವು ನಿಮ್ಮ ಲೈಫ್ ಲಾಂಗ್ ನೀವು ಪ್ರಯತ್ನ ಅನ್ನೋದಿದ್ದರೆ ಖಂಡಿತವಾಗಲೂ ಭಗವಂತ ನಿಮ್ಮ ಜೊತೆ ಇದ್ದೇ ಇರ್ತಾನೆ. ನಿಮಗೆ ಒಂದು ಒಳ್ಳೆ ರೈಟ್ ಟೈಮ್ ಬಂದೇ ಬರುತ್ತೆ. ಆ್ಯಂಡ್ ನೋಡಿ, ಬೆಳಗ್ಗೆ ಏಳೋದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ. ನನಗೆ ನಿದ್ದೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೂ ನನ್ನ ಕಣ್ಗಳು ನೀವು ನೋಡಬಹುದು ಎಷ್ಟು ನಿದ್ದೆ ಇದೆ ಅಂತ. ಆದರೂ ಈ ಒಂದು ಅಟ್ಮಾಸ್ಫಿಯರ್ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಆ ಸೌಂಡೆಲ್ಲ ನಾನು ಹಾಕಿಲ್ಲ. ಆ ಪಕ್ಷಿಗಳು ಕೂಗೋ ಅಂಥ ಶಬ್ದ ಆಗಿರ್ಬೋದು, ಆ ಗಾಳಿ ಶಬ್ದ, ಆ ಸನ್ರೈಸ್, ಸೂರ್ಯ ಉದಯ ಆಗೋ ಅಂಥದ್ದು, ಇದೆಲ್ಲದೂ ತುಂಬ ಮಿಸ್ ಮಾಡ್ಕೊಳ್ತೀವಿ ಬೆಳಗ್ಗೆ ಬೇಗ ಏಳಲಿಲ್ಲ ಅಂದರೆ. ನಾನು ಇನ್ನೊಂದು ಬೆಳಗ್ಗೆ ಏಳೋದಕ್ಕೆ ಕಾರಣ ಅಂದರೆ, ಈ ಸನ್ರೈಸ್ ಆದಾಗ, ಇದು ಬೆಳಗಿನ ಜಾವ 7:30 8 o'clock ಆಗಿದೆ, ಎಷ್ಟು ಸೂರ್ಯನ ಬೆಳಕು ನೇರವಾಗಿ ನಮ್ಮ ಶ್ರೀಕೃಷ್ಣನ ಮೇಲೆ ಬೀಳುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಮೊದಲು ಹೊಸ್ಲು ಮೇಲೆ, ಬಾಗಿಲು ಮೇಲೆ ಬೀಳುತ್ತೆ. ಸೊ ನಾನು ಆ ಟೈಮಲ್ಲಿ ಬಾಗಿಲು ಹಾಕ್ಕೊಂಡು ಮಲ್ಕೊಂಡಿರೋದು ನನಗೆ ಅದೊಂಥರ ಹಿಂಸೆ ಅನಿಸುತ್ತೆ. ಸೊ ಹಾಗಾಗಿ ನನಗೆ ಬೆಳಗ್ಗೆ ಒಂದು 6:30 ಒಳಗಡೆ ಪೂಜೆ ಆಗಿರಬೇಕು. ಆದಮೇಲೆ ಈ ರೀತಿಯಾಗಿ ಸನ್ರೈಸ್ ನೋಡೋದು, ನಮ್ಮ ಮನೆ ಹೊಸ್ಲಿಂದ ಹಿಡಿದು ಈ ರೀತಿ ಮನೆ ಒಳಗಡೆ ಎಲ್ಲ ಬಿಸಿಲು ಬರೋದು, ಆ ಸೂರ್ಯನ ಬೆಳಕು ಬೀಳೋದು, ಇದೆಲ್ಲ ಒಂದು ಪಾಸಿಟಿವ್ ಎನರ್ಜಿನ ತಂದುಕೊಡುತ್ತೆ. ಹಾಗೆ ನಾನು ಸೈಂಟಿಫಿಕಲಿ ಹೇಳ್ಬೇಕಂದ್ರೆ, ಬಿಸಿಲು ವಿಟಮಿನ್ ಡಿ ಸಿಗುತ್ತೆ ನಿಮಗೆ. ಬೆಳಗಿನ ಜಾವದ 7:30 8 ಗಂಟೆ, ಒಂದು 9 ಗಂಟೆ ಒಳಗಡೆ ಬಿಸಿಲು ನಿಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಸೊ ನೀವು ಬೆಳಗ್ಗೆ ಲೇಟಾಗಿದ್ದರೆ ಇದೆಲ್ಲ ಹೇಗೆ ಸಿಗುತ್ತೆ ಅಲ್ವಾ. ಆ್ಯಂಡ್ ನೀವು ನೋಡ್ಬೋದು ಬೆಳಗಿನ ಸೂರ್ಯನ ಕಿರಣ, ಸನ್ರೈಸ್ ಆದ ತಕ್ಷಣವೇ ಡೈರೆಕ್ಟು ಮನೆ ಒಳಗಡೆ ಈ ರೀತಿಯಾಗಿ ಸೂರ್ಯನ ಕಿರಣ ಬೀಳೋದು. ಅದು ನಾನು ಈ ಪ್ಲೇಸಲ್ಲಿ ಕೃಷ್ಣ ನೆಟ್ಟಿರೋದು, ಆ ಕೃಷ್ಣಂಗೆ ಡೈರೆಕ್ಟಾಗಿ ಆ ಸೂರ್ಯನ ಕಿರಣ ಬಿದ್ದಿರೋದು ಎಷ್ಟು ನನಗೆ ಒಂದು ಪಾಸಿಟಿವ್ ಅನಿಸುತ್ತೆ ಅಂತಂದರೆ, ನೋಡಿ ನೀವು ನೋಡ್ಬೋದು ನೇರವಾಗಿ ಸೂರ್ಯನ ಕಿರಣ ಕೃಷ್ಣನ ಮೇಲಿದೆ. ಒಂದು ಖುಷಿ ಆಗುತ್ತೆ ಮನೆಯಲ್ಲಿ. ವಾತಾವರಣ, ಗಾಳಿ, ಬೆಳಕು ಎಲ್ಲ ಚೆನ್ನಾಗಿರಬೇಕು, ಆವಾಗ ಮನೆ ಪಾಸಿಟಿವ್ ಆಗಿರುತ್ತೆ. ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ
ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವೆಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಆಗಿರಬೇಕು ಅಂತ. ಹಾಗಾಗಿ ನಮಗೆ ಬೆಳಕನ್ನು ಕೊಡುವಂತಹ ಸೂರ್ಯನಿಗೆ, ನಮ್ಮನ್ನು ಕಾಪಾಡುವಂತಹ ಭಗವಂತನಿಗೆ ನಮಸ್ಕಾರ ಮಾಡ್ತಾ ನನ್ನ ಡೇ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ನಾನು ಯೂಶ್ವಲಿ ಏನು ಮಾಡ್ತೀನಿ ಅಂತಂದರೆ, ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ ಎಲ್ಲ ಮಾಡಿ ಸ್ವಲ್ಪ ವಾರ್ಮಪ್ ಮಾಡಿ ವರ್ಕೌಟ್ ಮಾಡ್ತೀನಿ ಮನೆಯಲ್ಲೇ. ಇನ್ನು ಕೆಲವೊಂದು ಸತಿ ಮಂಗಳವಾರ, ಶುಕ್ರವಾರ, ಹಾಗೆ ಅಮಾವಾಸ್ಯೆ, ಹುಣ್ಣಿಮೆ ದಿನ ನನಗೆ ಪೂಜೆ ಮಾಡೋದು ಜಾಸ್ತಿ ಇರುತ್ತೆ. ದೇವ್ರದ್ದೆಲ್ಲ ವಸ್ತುಗಳನ್ನ ತೊಳ್ಕೊಳ್ಬೇಕು. ಸೊ ಅದೆಲ್ಲ ಇದ್ರಿಂದ ಟೈಮು ಸಾಕಾಗಲ್ಲ. ಅಂಥ ದಿನ ನಾನು ಏನು ಮಾಡ್ತೀನಿ ಅಂದರೆ ವಾಕಿಂಗ್ ಬರ್ತೀನಿ. ಪೂಜೆ ಎಲ್ಲ ಮುಗಿದ ಮೇಲೆ ನಾನು ವಾಕಿಂಗ್ ಬರ್ತೀನಿ. ಲೈಫಲ್ಲಿ ಫಿಸಿಕಲ್ ಆ್ಯಕ್ಟಿವಿಟಿ ಏನಾದರೂ ಇರಬೇಕು. ಜಸ್ಟ್ ವರ್ಕೌಟ್ ಆದರೂ ಮಾಡಿ ಅಥವಾ ವಾಕಿಂಗ್ ಆದರೂ ಮಾಡಿ, ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ ಅಂತ ಹೇಳ್ತೀನಿ. ಆ್ಯಂಡ್ ಮಾರ್ನಿಂಗ್ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ, ಇವಾಗ ಚಳಿಗಾಲ, ಸೊ ಹಾಗಾಗಿ ಮಜ್ಜಿಗೆ ಹಾಕ್ಕೊಳ್ಳೋಕೆ ನಂಗೆ ಇಷ್ಟ ಆಗಲಿಲ್ಲ. 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದಕ್ಕೆ ಮಾಲ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಉಗುರು ಬೆಚ್ಚಗಿದೆ, ಮಾಲ್ಟು ಸ್ವಲ್ಪ ತಣ್ಣಗಾಗಿತ್ತು. ಇನ್ನೊಂದು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಈ ರೀತಿ ತುಪ್ಪ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ. ಇದು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯವಾಗೂ ಕೂಡ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಒಳ್ಳೆ ಪ್ರೋಟೀನ್ ನಮಗೆ ಸಿಕ್ಕರೆ ನಮ್ಮ ಸ್ಕಿನ್ ಆಗಿರ್ಬೋದು, ನಮ್ಮ ಹೆಲ್ತ್ ಆಗಿರ್ಬೋದು, ನಮ್ಮ ಹೇರ್ ಆಗಿರ್ಬೋದು, ಪ್ರತಿಯೊಂದೂ ಅದು ನೀಟಾಗಿ ಮೇಂಟೈನ್ ಆಗುತ್ತೆ. ನಾವು ಬಾಡಿ ಹೊರಗಡೆಯಿಂದ ಟ್ರೀಟ್ ಮಾಡೋದಲ್ಲ, ನಮ್ಮ ದೇಹದ ಒಳಗಡೆಯಿಂದ ಫಸ್ಟು ಟ್ರೀಟ್ ಮಾಡಬೇಕು. ಆವಾಗಲೇ ನಿಮ್ಮ ಫೇಸಲ್ಲಿ ಒಂದು ಗ್ಲೋ ಆಗಿರ್ಬೋದು, ನಿಮ್ಮ ಹೇರ್ ಗ್ರೋತ್ ಆಗಿರ್ಬೋದು, ಪ್ರತಿಯೊಂದೂ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮಾಲ್ಟನ್ನು ಕೂಡ ತುಂಬ ಕಷ್ಟಪಟ್ಟು ಹಾಗೆ ತುಂಬ ಪ್ರೀತಿಯಿಂದ ಮಾಡಿ ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಇದ್ದೀವಿ. ಮಾಲ್ಟ್ ಆರ್ಡರ್ ಜಾಸ್ತಿ ಇರೋದ್ರಿಂದ ಕೇವಲ ನಾನು ಒಬ್ಬಳಿಗೆ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ನನ್ನ ತಮ್ಮನೂ ಕೂಡ ನನಗೆ ಸಪೋರ್ಟಿವ್ ಆಗಿದ್ದಾನೆ. ಅವನು ಕೂಡ ಕಾಳುಗಳನ್ನು ರೋಸ್ಟ್ ಮಾಡೋಕ್ಕಾಗಿರ್ಬೋದು, ಇನ್ನು ಕೆಲವೊಂದು ಕೆಲಸಗಳಿಗಾಗಿರ್ಬೋದು ಹೆಲ್ಪ್ ಮಾಡ್ತಾ ಇರ್ತಾನೆ ಅವನ ಫ್ರೀ ಟೈಮಲ್ಲಿ. ಆ್ಯಂಡ್ ಇದು ಪಾಪ್ಕಾರ್ನ್ ಏನಿದು ಮಾಡ್ತಾಯಿದ್ದಾರೆ ಅಂತ ಅನ್ಕೋಬೋದು. ಇದು ಕಾರ್ನ ನಾವು ರೋಸ್ಟ್ ಮಾಡಿದಾಗ ಕಾರ್ನ್ ಈ ರೀತಿಯಾಗಿ ಪಾಪ್ಕಾರ್ನ್ ಆಗುತ್ತೆ. ಸೊ ಅಷ್ಟೇ. ನಾವಿಷ್ಟು ಕಷ್ಟಪಟ್ಟು ತುಂಬ ಪ್ರೀತಿಯಿಂದ ತುಂಬ ಶ್ರದ್ಧೆಯಿಂದ ಏನಕ್ಕೆ ಮಾಡಿ ಕಳಿಸ್ತಾ ಇರೋದು ಅಂತಂದರೆ, ನೀವು ಈ ವಿಡಿಯೋ ಮುಂದೆ ನೋಡಬಹುದು. ಇಷ್ಟು ದಿನ ನಾವು ಕಸ್ಟಮರ್ ರಿವ್ಯೂನ ಒಂದು ಏನು ವಾಟ್ಸಪ್ಪಲ್ಲಿ ಕಳಿಸ್ತಾಯಿದ್ರು, ಅದನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತಾಯಿದ್ದೆ, ಆವಾಗವಾಗ ಪೋಸ್ಟ್ ಕೂಡ ಮಾಡ್ತಾಯಿದ್ದೆ. ಅಲ್ಲಿ ನೋಡಿರ್ತೀರ ರಿವ್ಯೂಸ್ನ. ವಾಯ್ಸ್ ಮೆಸೇಜ್ ಕಳಿಸಿದ್ದಾರೆ. ಆ ವಾಯ್ಸ್ ಮೆಸೇಜ್ ನೀವು ಕೇಳಿಸ್ಕೊಳ್ಳಿ. ನಿಜ ಅವರು ಕಳಿಸಿರೋ ಅಂಥ ವಾಯ್ಸ್ ಮೆಸೇಜ್ಗೆ ನಮ್ಗೆ ಇನ್ನೂ ಕೆಲಸ ಮಾಡಬೇಕು, ಇನ್ನೂ ಒಳ್ಳೆ ರೀತಿಯಲ್ಲಿ ಇದನ್ನು ತೊಗೊಂಡೋಗ್ಬೇಕು ಅಂತ ಪ್ರತಿ ಸತಿ ಮೋಟಿವೇಟ್ ಆಗುತ್ತೆ. ಈಗ ನಾನು ನಮ್ಮ ಹತ್ರ ಮಾಲ್ಟ್ ತೊಗೊಂಡಿರೋರು ಕಳಿಸಿರುವಂತಹ ವಾಯ್ಸ್ ಮೆಸೇಜ್ನ ನಿಮಗೆ ಕೇಳಿಸ್ತಾ ಇದ್ದೀನಿ. ಒಂದು ಸರಿ ಕೇಳಿ, ಹಾಗೆ ನಿಮಗೆ ಏನು ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ ಮಾಡಿ. ನಿಮ್ಮ ಮಾಲ್ಟ್ ಪೌಡ್ರಿಂದ ನನಗೆ ಪೀರಿಯಡಲ್ಲಿ ತುಂಬ ಹೊಟ್ಟೆ ನೋವು ಬರ್ತಾಯಿತ್ತು, ಅದೆಲ್ಲ ಕಮ್ಮಿಯಾಗಿದೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ, ತುಂಬ ಥ್ಯಾಂಕ್ಸ್. ನಂಗಂತೂ ನಿಜಾಗ್ಲೂ ಆ ಹೊಟ್ಟೆ ನೋವು ತಡಿಯೋಕ್ಕಾಗ್ದೇ ಏನಾದರೂ ಮಾಡ್ಕೊಬಿಡ್ಲಪ್ಪ ಅನ್ನಿಸ್ತೈತೆ, ಆ ಥರ ಇತ್ತು. ಇವಾಗೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ನೀವು ನಮ್ಗೆ ಇಷ್ಟಂದೆಲ್ಲ ಇದು ಮಾಡ್ತೀರಾ ಅಂದರೆ ತುಂಬ ಧನ್ಯವಾದಗಳು ನಿಮಗೆ. ತುಂಬ ತುಂಬ ಅಂದರೆ ಎಷ್ಟು ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟೊಂದು ಒಳ್ಳೆಯದಾಗಲಿ ನಿಮ್ಮ ಕೆಲಸಕ್ಕೆ, ಮತ್ತು ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ ಅಶ್ವಿನಿ ಮೇಡಮ್, ನಾನು ನಿಮ್ಮ ಸಬ್ಸ್ಕ್ರೈಬರ್ ಕೂಡ ಹೌದು, ನಿಮ್ಮ ಪ್ರಾಡಕ್ಟ್ ಕಸ್ಟಮರ್ ಕೂಡ ಹೌದು. ನಿಮ್ಮ ಪ್ರಾಡಕ್ಟಿಂದ ನಮಗೆ ತುಂಬ ತುಂಬ ಹೆಲ್ಪ್ ಆಗಿದೆ. ನಮ್ಮ ಫ್ಯಾಮಿಲಿಗೆ ಲೈಫ್ ಲಾಂಗ್ ಒಂದು ಕೊರಗಿತ್ತು, ಆ ಕೊರಗು ನಿಮ್ಮ ಮಾಲ್ಟಿಂದ ಕ್ಲಿಯರ್ ಆಗಿದೆ. ಅದು ಏನು ಅಂದರೆ, ನನ್ನ ಅಕ್ಕ ಕನ್ಸೀವ್ ಆಗಿದ್ದಾಳೆ. ಇವತ್ತಿಗೆ ತಿಂಗಳ ಮೇಲೆ 10 ದಿನ ಆಗಿದೆ. ಇವತ್ತು ಚೆಕ್ ಮಾಡಿಕೊಂಡು, ನವರಾತ್ರಿ ಟೈಮಲ್ಲಿ ತುಂಬ ಖುಷಿ ವಿಚಾರ. ನನಗೆ ಮಗು ಆಗಿತ್ತು, ಈಗ 2.5 ವರ್ಷದ ಮಗು ಇದೆ ನನಗೆ. ಅವಳಿಗೆ ಮಕ್ಕಳಿರಲಿಲ್ಲ, ಮದುವೆಯಾಗಿ 7 ವರ್ಷ ಆಗಿತ್ತು. ನಾನು ಅವಳಿಗೆ ಹೇಳಿ ಈ ಮಾಲ್ಟನ್ನು ಕುಡಿಸ್ದೆ. ಇಬ್ಬರಿಗೂ, ಗಂಡ ಹೆಂಡತಿ ಇಬ್ಬರಿಗೂ ತೊಗೊಂಡ್ರು. ಈಗ 3 ತಿಂಗಳಿಂದ ಮೇ ಬಿ ಅವಳು ಒಂದು 6 ಪ್ರಾಡಕ್ಟ್ ತೊಗೊಂಡಿದ್ದಾಳೆ ನಿಮ್ಮ ಹತ್ರ. ದೇವ್ರ ದಯೆ ಆಗಿದೆ, ತುಂಬ ಖುಷಿ ಆಗ್ತಿದೆ. ನಿಮ್ಮಿಂದ ತುಂಬ ಒಳ್ಳೆಯದಾಗಿದೆ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದಿಷ್ಟೇ ಅಲ್ಲ, ಕೆಲವೊಂದು ಸ್ಕಿನ್ ಪ್ರಾಬ್ಲಮ್ ಕೂಡ ನೀವು ಬಿಫೋರ್ ಆ್ಯಂಡ್ ಆಫ್ಟರ್ ಫೋಟೋ ನೋಡ್ಬೋದು. ಈ ರೀತಿಯಾದಂಥ ರಿವ್ಯೂ ಫೀಡ್ಬ್ಯಾಕ್ ಕೂಡ ನಮಗೆ ಕಳಿಸ್ಕೊಟ್ಟಿದ್ದಾರೆ.
ನಾನು ಆಗಲೇ ಹೇಳ್ದಾಗೆ ಯಾಕಷ್ಟು ಕಷ್ಟಪಟ್ಟು ಮಾಲ್ಟನ್ನು ಪ್ರಿಪೇರ್ ಮಾಡಿ ಪ್ರೀತಿಯಿಂದ ಕಳಿಸ್ಕೊಡ್ತಾ ಇದ್ದೀವಿ ಅಂದರೆ ಇದೊಂದೇ ರೀಸನ್. ಇಷ್ಟು ವಾಯ್ಸ್ ಮೆಸೇಜ್ ಕಳಿಸ್ತಾರೆ, ಈ ರೀತಿಯಾದಂಥ ಫೀಡ್ಬ್ಯಾಕ್ ಕಳಿಸ್ದಾಗ ನಾವು ಇನ್ನೂ ಚೆನ್ನಾಗಿ ಕೆಲಸ ಮಾಡಬೇಕಪ್ಪ ಅನ್ನೋ ಒಂದು ಜವಾಬ್ದಾರಿ ಬರುತ್ತೆ. ಇನ್ನು ಸಾಕಷ್ಟಿದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು. ಆ್ಯಂಡ್ ಇಲ್ಲಿ ನೋಡ್ಬೋದು ಕಾಳು ಉರಿಯೋವಾಗ ಎಷ್ಟೋ ಸತಿ ಕೈ ಸುಟ್ಟೋಗಿದೆ. ಇದೇನು ನಾನು ಅನುಕಂಪ ತೋರಿಸ್ಲಿ ಅಂತ ತೋರಿಸ್ತಾ ಇಲ್ಲ. ಇದರಲ್ಲಿ ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೈ ಕೆಸರಾದ್ರೇ ಬಾಯಿ ಮೊಸರಾಗೋದು. ನಾವು ಕಷ್ಟಪಟ್ಟರೆ ನಮಗೊಂದು ಮುಂದೆ ಒಂದು ಒಳ್ಳೆ ಭವಿಷ್ಯ ಸಿಗೋದು. ಎಲ್ಲರೂ ಈ 2025 ಒಂದು ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಮಾಡಿ ದೇವರು ನಿಮಗೆ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಯಾರು ವರ್ಷಗಳು ಕಳೆದ್ರು ಬದಲಾಗಬೇಕು, ನಾನು ಚೇಂಜಸ್ ತೊಗೋಬೇಕು, ನನ್ನ ಲೈಫಲ್ಲಿ ಕೆಲವೊಂದನ್ನು ಚೇಂಜಸ್ ಮಾಡ್ಕೊಳ್ಬೇಕು, ಇವತ್ತು ಮಾಡೋಣ, ನಾಳೆ ಮಾಡೋಣ, ಮುಂದಿನ ವರ್ಷ ಮಾಡೋಣ ಅಂತ ಯಾರು ಟೈಮ್ ವೇಸ್ಟ್ ಮಾಡ್ತಿದ್ದೀರೋ ದಯವಿಟ್ಟು ಇವತ್ತಿಂದನೇ ಬದಲಾಗಿ. ನಿಮ್ಮ ಭವಿಷ್ಯ ನಿಜವಾಗ್ಲೂ ಪ್ರಜ್ವಲವಾಗಿರುತ್ತೆ. ಮುಂದೆ ಒಳ್ಳೆ ದಿನಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ.